ಈ ನಡುವೆ ತನಿಖೆಯ ಸಂದರ್ಭದಲ್ಲಿ A1 ಅಂದರೆ ಆರೋಪಿ ನಂಬರ್ 1 ಆಗಿರತಕ್ಕಂಥ ಪವಿತ್ರ ಗೌಡ ಅವರ ಐಷಾರಾಮಿ ಜೀವನ ಬಹಿರಂಗವಾಗಿದೆ. ತನಿಖೆಯ ಸಂದರ್ಭದಲ್ಲಿ A1 ಪವಿತ್ರ ಗೌಡ ಅವರ ಐಷಾರಾಮಿ ಜೀವನ ಬಹಿರಂಗವಾಗಿದೆ. ಕಳೆದ 10 ವರ್ಷಗಳಿಂದ RR ನಗರದ ಈ ಮನೆಯಲ್ಲಿ ಅವರು ವಾಸವಾಗಿದ್ದಾರೆ. 3 ಫ್ಲೋರ್ಗಳ ಮನೆ ಅದು. ಆ 3 ಫ್ಲೋರ್ಗಳಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಆರೋಪಿ ಪವನ್ ವಾಸ ಮಾಡ್ತಾ ಇದ್ದ. ಮೇಲ್ಗಡೆ ಅದು ಡ್ಯೂಪ್ಲೆಕ್ಸ್. ಗ್ರೌಂಡ್ ಫ್ಲೋರ್ ಪವನ್ ವಾಸ ಮಾಡ್ತಾ ಇದ್ದ ಜಾಗ ಮತ್ತು ಮೇಲ್ಗಡೆ ಅದು ಡ್ಯೂಪ್ಲೆಕ್ಸ್, 2nd and 3rd ಫ್ಲೋರ್. ಅದರಲ್ಲಿ ಪವಿತ್ರ ಗೌಡ ತಮ್ಮ ಮಗಳ ಜೊತೆ ವಾಸ ಇದ್ದರು. ಪವಿತ್ರ ಗೌಡ ಅವರಿಗೆ ಮನೆ ಕೆಲಸ ಮಾಡಿಕೊಂಡು ಅವರ ನಾಯಿಯನ್ನು ನೋಡ್ಕೊಳ್ತಾ ಇದ್ದಂತಹ ಕೆಲಸವನ್ನು ಪವನ್ ಮಾಡ್ತಾ ಇದ್ದ. ಅವನು ಕೂಡ ಈ ಪ್ರಕರಣದಲ್ಲಿ ಆರೋಪಿ. ಆತನಿಗೆ ಕೆಳಗಡೆ ಫ್ಲೋರನ್ನು ಬಿಟ್ಟುಕೊಡಲಾಗಿತ್ತು. ನೋಡಿ, ಕಟ್ಟಿರುವಂತಹ ಐಷಾರಾಮಿ ಮನೆಯನ್ನೇ ಪವಿತ್ರ ಗೌಡ ಅವರು ಖರೀದಿ ಮಾಡಿದ್ರು. ಅವ್ರು ಕಟ್ಟಿಸಿದ್ದಲ್ಲ, ಕಟ್ಟಿರೋ ಮನೆಯನ್ನೇ ಅವರು ಖರೀದಿ ಮಾಡಿದ್ರು. ಆಗಾಗ ದರ್ಶನ್ ಈ ಮನೆಗೆ ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ರಂತೆ. ಅಕ್ಕಪಕ್ಕದ ಮನೆಯವ್ರ ಜೊತೆ ಪವಿತ್ರ ಅವರಿಗೆ ಸಂಪರ್ಕನೇ ಇರಲಿಲ್ಲ. ಈಗಿನ ದೃಶ್ಯವನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಮಹಜರ್ ನಡೀತಾ ಇರ್ತಕ್ಕಂಥದ್ದು. ರೇಂಜ್ ರೋವರ್ ಕಾರ್ನಲ್ಲಿ ಓಡಾಡ್ತಾ ಇದ್ರು ಪವಿತ್ರ ಅವರು. ಸಣ್ಣ ಪುಟ್ಟ ಕಾರಲ್ಲ, ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಕಾರು. ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಪವಿತ್ರ ಗೌಡ ಮಗಳು. ಆಕೆ ಕೂಡ ಮನೇಲಿರಲಿಲ್ಲ, ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇದ್ರು. ದರ್ಶನ್ ಆಗಾಗ್ಗೆ ಬರೋದನ್ನು ನೋಡಿ ಅಕ್ಕಪಕ್ಕದವರು ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಇರಬೇಕು ಈ ಮನೇಲಿ ಅಂತ ಅಂದುಕೊಂಡಿದ್ರಂತೆ. ಪವಿತ್ರ ಅವರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಆರೋಪಿ ನಂಬರ್ 2 ಪವನ್. ಆತನ ಅಂದರೆ ಪವನ್ ಇಲ್ಲಿ ವಾಸ ಮಾಡ್ತಾ ಇದ್ನಲ್ಲ, ಅವನನ್ನು ಕರ್ಕೊಂಡು ಬಂದು ಅವನ ಮನೆಯನ್ನು ಕೂಡ ಕೆಳಗಡೆ ಫ್ಲೋರ್ನಲ್ಲಿ ಅವನೇ ವಾಸ ಮಾಡ್ತಾ ಇದ್ದಿದ್ದರಿಂದ ಆತನ ಮನೆಯನ್ನು ಕೂಡ ಈಗ ಚೆಕ್ ಮಾಡ್ತಾ ಇದ್ದಾರೆ, ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಸ್ಥಳ ಮಹಜರ್ ಅಂದರೆ ಏನು? ಇವ್ರಿಗೇನಾದರೂ ಸಾಕ್ಷ್ಯಗಳು ಸಿಗುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೂರಕವಾದ ಸಾಕ್ಷ್ಯಗಳು, ಅವರು ಬಳಸಿದ್ದಂತಹ ಬಟ್ಟೆ ಇರಬಹುದು, ಅವರು ಬಳಸ್ತಾ ಇದ್ದಂತಹ ಶೂಸ್ ಅಥವಾ ಚಪ್ಪಲಿ ಇರಬಹುದು. ಇದೆಲ್ಲವೂ ಕೂಡ ಏನಾದರೂ ಸಾಕ್ಷಿಗಳನ್ನು ಒದಗಿಸುತ್ತಾ? ಮನೆಯಲ್ಲಿ ಅಪಾರ ಪ್ರಮಾಣದ ದುಡ್ಡೇನಾದರೂ ಇಟ್ಕೊಂಡಿದ್ದಾರಾ? ಇನ್ನೇನಾದರೂ ಬೇರೆ ರೀತಿಯಲ್ಲಿ ಅವ್ಯವಹಾರ ನಡೀತಾ ಇತ್ತಾ? ಇದೊಂದೇ ಪ್ರಕರಣನ ಇನ್ಯಾವುದಾದ್ರೂ ಪ್ರಕರಣದಲ್ಲಿ ಇವರಿದ್ರಾ? ಅಪರಾಧ ಚಟುವಟಿಕೆಗಳಲ್ಲಿ ಆಗಾಗ್ಗೆ ಭಾಗಿಯಾಗ್ತಿದ್ರಾ? ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಹಳ ಇಂಪಾರ್ಟೆಂಟ್ ಥಿಂಗ್ಸ್. ಹಾಗಾಗಿ ಈಗ ಪವನ್ ಅಂತ ನಾವೇನು ಹೇಳ್ತಾ ಇದ್ವಿ, ಈ ಪವನ್ ವಾಸ ಮಾಡ್ತಾ ಇದ್ದ ಮನೆ ಮತ್ತು ಈಗ ಪವಿತ್ರ ಗೌಡ ಅವ್ರ ಮನೆ ಎಲ್ಲ ಕಂಪ್ಲೀಟ್ ಸರ್ಚಿಂಗ್ ಎಲ್ಲ ಮುಗಿದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವಾಗ ಪವಿತ್ರ ಮತ್ತು ಪವನ್ ಇವರ ಮನೆ ಮಹಜರ್ ಮುಗಿತ್ತಾ? ಏನಾದರೂ ಮಹತ್ವದ ಸಾಕ್ಷ್ಯಗಳು ಕಲೆ ಹಾಕಿದಾರಾ ಹೇಗೆ ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಪವಿತ್ರ ಗೌಡ ಮತ್ತೆ A3 ಆರೋಪಿ ಆಗಿರುವಂತಹ ಪವನ್ ಅವರ ವಾಸವಾಗಿದ್ದಂಥ RR ನಗರದ ಮನೆಯಲ್ಲಿ ಈಗಾಗಲೇ FSL ತಂಡ ಮತ್ತೆ ಪೊಲೀಸರು ಕಳೆದ 2 ಗಂಟೆಯಿಂದಲೂ ಕೂಡ ಮಹಜರ್ ಪ್ರಕ್ರಿಯೆಯನ್ನ ಮಾಡ್ತಿರುವಂಥದ್ದು. ಈಗ ಇರುವಂತಹ ಮಾಹಿತಿ ಪ್ರಕಾರ ಬಹುತೇಕ ಕಳೆದ 2 ಗಂಟೆಯಿಂದ ಮಾಡ್ತಿದ್ದಂಥ ಮಹಜರ್ ಪ್ರಕ್ರಿಯೆ ಮುಕ್ತಾಯಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು RR ನಗರದ ಮನೆ. ಇದು ಪವಿತ್ರ ಗೌಡ ಅವರು ಕಳೆದ 10 ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ವಾಸವಾಗಿದ್ರೂ ಕೂಡ ಪವಿತ್ರ ಗೌಡ ಅಕ್ಕಪಕ್ಕದವರ ಮನೆಯಿಂದ ಯಾರಿಗೂ ಕೂಡ ಸಂಪರ್ಕದಲ್ಲಿ ಇರಲಿಲ್ಲ, ಯಾರಿಗೂ ಕೂಡ ಮಾತಾಡ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದರೆ ಇಲ್ಲಿ ದರ್ಶನ್ ಆಗಾಗ ಬಂದು ಹೋಗ್ತಾ ಇದ್ರು ಫಾರ್ಚುನರ್ ಕಾರಲ್ಲಿ ಅನ್ನುವಂಥ ಮಾಹಿತಿ ಅಕ್ಕಪಕ್ಕದವರಿಗೆ ಆರಂಭದಲ್ಲಿ ದರ್ಶನ್ ಇಲ್ಲಿ ಬಂದು ಹೋಗ್ತಿದ್ದಂಥ ವಿಚಾರವನ್ನು ತಿಳಿದು ಎಲ್ಲ ವಿಜಯಲಕ್ಷ್ಮಿ ಇಲ್ಲಿ ವಾಸವಾಗಿದ್ದಾರೆ ಅನ್ನುವಂಥ ಮಾಹಿತಿ ಅಕ್ಕಪಕ್ಕದವರಿಗಿತ್ತು. ತದನಂತರ ಪವಿತ್ರ ಗೌಡ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ ಅನ್ನುವಂಥದ್ದು ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗಿರುವಂಥದ್ದು. ಈಗ ಈ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅವರು ಏನು ಸೆಡ್ಗೆ ಹೋಗಿ ಹೊಡೆದಿದ್ರು ಅಂತ ಸಂದರ್ಭದಲ್ಲಿ ಅವರು ಧರಿಸಿದ್ದಂಥ ಬಟ್ಟೆ ಮತ್ತೆ ಚಪ್ಪಲಿಗಳೇನಿತ್ತು ಅವುಗಳನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಈಗ ತನಿಖಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಅವತ್ತು ಜೂನ್ 8ನೇ ತಾರೀಕು RR ನಗರ ಶೆಡ್ಗೆ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿ ಈ ಅಂದ್ರೆ ಆರೋಪಿ ಆಗಿರುವಂಥ ಪವಿತ್ರ ಅವರು ಧರಿಸಿದ್ದಂಥ ಚಪ್ಪಲಿ ಮತ್ತೆ ಆ ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಇದೇ ಮನೆಯ ಅಂಡರ್ ಗ್ರೌಂಡ್ ಅಲ್ಲಿ ಅಂದ್ರೆ ಈ ಪವನ್ ಏನಿದ್ದಾನೆ ಆರೋಪಿ 3 ಈತ
ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಮನೆಯಲ್ಲಿ ಕೆಲಸ ಮಾಡ್ಕೊಂಡದ್ರ ಜೊತೆಗೆ ಅವರ ನಾಯಿಯನ್ನು ನೋಡ್ಕೊಳ್ತಿದ್ದ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಅವನಿಗೆ ವಾಸ ಮಾಡಲಿಕ್ಕೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟಿದ್ರು. ಆ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡುವ ಕೆಲಸವನ್ನ ಈಗಾಗಲೇ FSL ತಂಡ ಮತ್ತೆ ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ FSL ತಂಡ ಕೃತ್ಯಕ್ಕೆ ಬಳಸಿದಂತ ಚಪ್ಪಲಿ ಮತ್ತೆ ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಆರೋಪಿ ಪವನ್ ಏನಿದ್ದಾನೆ ಬಟ್ಟೆಯನ್ನ ಖರೀದಿಸಿದ್ದ ಅನ್ನುವಂಥ ಕಾರಣಕ್ಕಾಗಿ ಆತ ಬಟ್ಟೆ ಖರೀದಿಸಿದಂತ ಅಂಗಡಿಯಲ್ಲೂ ಕೂಡ ಸ್ಪಾಟ್ ಮಾಜರ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ನನಗೆ ಬಹಳ ಆಶ್ಚರ್ಯ ಆಗೋದು ನಾಗೇಶ್, ಕೇವಲ ಅವರ ಬಟ್ಟೆ ಮತ್ತು ಶೂ ಅನ್ನ ವಶಪಡಿಸ್ಕೊಳ್ಳೋದಕ್ಕೆ 2 ಅವರ್ 3 ಅವರ್ ಶೋಧನೆ ಮಾಡಬೇಕಾ, ಅಥವಾ ಈ FSL ಟೀಮ್ ಅವರು ಇನ್ನೇನು ಬೇರೆ ಏನು ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಕೃತ್ಯ ನಡೆದ ಬಳಿಕ ನೇರವಾಗಿ ಪವಿತ್ರ ಗೌಡ, ಪವನ್ ಈ ಒಂದು ಅವರು ವಾಸವಾಗಿದ್ದಂಥ RR ನಗರದ ಈ ಮಹಜರ್ ಪ್ರಕ್ರಿಯೆ ನಡೆಯುತ್ತಿರುವಂಥ ಮನೆ ಏನಿದೆ ಅಲ್ಲಿ ಬಂದು ಇರುವಂಥದ್ದು. ಹಾಗಾಗಿ ಬಹುತೇಕ ಚಪ್ಪಲಿ ಮತ್ತು ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳು ಇಲ್ಲಿ ಶೇಖರಣೆ ಆಗಿರ್ಬೋದು ಅನ್ನುವಂಥ ಮಾಹಿತಿ, ಜೊತೆಗೆ ಯಾವ ಟೈಮ್ನಲ್ಲಿ ಇವರು ಆಚೆ ಹೋಗಿದ್ದಾರೆ ಮತ್ತು ಒಳಗಡೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಆ ಮನೆಯಲ್ಲಿ ದಾಖಲಾಗಿರುವಂಥ CCTVಯಲ್ಲೂ ಕೂಡ ದಾಖಲಾಗಿರುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ಕೂಡ ಅವರು ವಾಸವಾಗಿದ್ದಂಥ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅವೆಲ್ಲವನ್ನೂ ಕೂಡ ಮಹಜರ್ ಪ್ರಕ್ರಿಯೆ ಮಾಡಲಿಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ FSL ತಂಡ ಪ್ರತಿಯೊಂದು ಇಂಚಿಂಚು ಮಾಹಿತಿಗಳನ್ನು ಕೂಡ ಕಲೆ ಹಾಕುವ ಕೆಲಸ ಕಳೆದ 2 ಗಂಟೆಯಿಂದ ಮಾಡ್ತಾ ಇರುವಂಥದ್ದು. ಬಹುತೇಕ ಈಗ ಇರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಬಹುತೇಕ ಅವರ ಮನೆಯಲ್ಲಿ ನಡೆಯುತ್ತಿದ್ದಂಥ ಮಹಜರ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಅವರಿಗೆ ಬೇಕಾದಂಥ ಸಾಕ್ಷ್ಯಗಳೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಇಲ್ಲಿಂದ ನೇರವಾಗಿ ಮತ್ತೊಂದು ಕಡೆ RR ನಗರದಲ್ಲಿ ಕೃತ್ಯ ನಡೆದಂಥ ಸಂದರ್ಭದಲ್ಲಿ A3 ಆರೋಪಿ ಆಗಿರುವಂಥ ಪವನ್ ಏನಿದ್ದಾನೆ ಆತ ಬಟ್ಟೆಗಳನ್ನು ಖರೀದಿ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಆತ ಬಟ್ಟೆಯನ್ನ ಖರೀದಿ ಮಾಡಿದ್ದ ಅಂಗಡಿಗೆ ಹೋಗಿ ಅಲ್ಲೂ ಕೂಡ CCTVಗಳನ್ನ ಫುಟೇಜ್ ಪರಿಶೀಲನೆ ಮಾಡೋದ್ರ ಜೊತೆಗೆ ಅಲ್ಲಿ ಬಟ್ಟೆ ಏನೆಲ್ಲ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಈಗಾಗಲೇ FSL ಟೀಮ್ ಮತ್ತೆ ತನಿಖಾ ಅಧಿಕಾರಿಗಳ ತಂಡ ಮಾಡ್ತಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು.